ಎಸ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಕ್ಷೇಪಾರ್ಹ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆ ಬಗ್ಗೆ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ಸಿಟಿ ರವಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸದನದಲ್ಲಿ ಅಂಬೇಡ್ಕರ್ ಕುರಿತ ವಿಚಾರ ಚರ್ಚೆ ಆಗ್ತಾ ಇತ್ತು. ಕಾಂಗ್ರೆಸ್ ಅಂಬೇಡ್ಕರ್ ಸೋಲಿಸಿದ್ದನ್ನ ಮಾತಾಡ್ತಾ ಇದ್ದೆ. ಚುನಾವಣೆಯಲ್ಲಿ ಸೋಲಿಸಿದ್ದನ್ನ ನಾನು ಮಾತಾಡೋದ್ ಬಿಟ್ಟರೆ ಬೇರೆ ಏನ್ ಮಾತಾಡಿಲ್ಲ ಸ್ವಾಮಿ. ಅವರದ್ದು ಬರೀ ಸುಳ್ಳು ಆರೋಪನೆ. ಪರಿಶೀಲನೆ ಆಗ್ಲಿ ಬಿಡಿ. ವೈಯಕ್ತಿಕವಾಗಿ ನಾನು ಯಾರನ್ನು ಕೂಡ ನಿಂದನೆ ಮಾಡೋದಕ್ಕೆ ಹೋಗಿಲ್ಲ. ಅವ್ರು ಯಾಕೆ ಅವ್ರು ಯಾಕೆ ಆತರ ಅಂದ್ಕೊಳ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಬಿಜೆಪಿ ಸದಸ್ಯರ ಹೇಳಿಕೆಗೆ ಸಿಟಿ ರವಿ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಸಿಟಿ ರವಿ. ಘಟನೆ ಬಗ್ಗೆ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದನದಲ್ಲಿ ಅಂಬೇಡ್ಕರ್ ಅವರ ಕುರಿತು ಚರ್ಚೆ ಆಗ್ತಾ ಇತ್ತು. ಕಾಂಗ್ರೆಸ್ ಅಂಬೇಡ್ಕರ್ ಸೋಲಿಸಿದ್ದನ್ನ ಮಾತಾಡ್ತಾ ಇದ್ದೆ. ಚುನಾವಣೆಯಲ್ಲಿ ಸೋಲಿಸಿದ್ದನ್ನ ನಾನು ಮಾತಾಡ್ತಾ ಇದ್ದೆ ಬಿಟ್ರೆ ಅವ್ರಿಗೆ ಯಾಕಪ್ಪ ನಾನು ಹಂಗನ್ಲಿ, ಸುಮ್ನೆ ಆರೋಪ ಮಾಡ್ತಿದ್ದಾರೆ. ಪರಿಶೀಲನೆ ಆಗ್ಲಿ ಬಿಡಿ, ಆಡಿಯೋ ವಿಡಿಯೋ ಇರುತ್ತೆ, ತೆಗೆಸ್ಲಿ ಬಿಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ರೀತಿ ನಿಲ್ಸಿದ್ದೀರಿ ಅಂತ ಹೇಳುವಂತದ್ದು ಸುಳ್ಳು ಆರೋಪ. ರಾಹುಲ್ ಗಾಂಧಿ ಈಗ ಒಂದು ವಿಷಯ ಏನಂದ್ರೆ, ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಹೇಗೆ ಬದುಕಿದ್ದಾಗ ಅಪಮಾನ ಮಾಡುವುದು ಅನ್ನೋದನ್ನ ಹೇಳಿದ್ದೇನೆ. 52ರ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ, 54ರ ಉಪಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ, 56ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಿಧನರಾದಾಗ ದೆಹಲಿನಲ್ಲಿ 6-3 ಅಡಿ ಜಾಗ ಕೊಡದೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಹಾಗೆಯೇ ಅವರ ವಿಮಾನ ಶವ ಸಾಗಣೆ ಮಾಡಲಿಕ್ಕೆ ವಿಮಾನಕ್ಕೂ ಕೂಡ ಬಾಡಿಗೆ ಕೊಡಬೇಕಾದಂಥ ಪರಿಸ್ಥಿತಿ ಬಂತು. ಹಣ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಸಾಲ ಪಡೆದು ಹಣ ಕೊಡಬೇಕಾಯ್ತು ಅನ್ನೋದನ್ನ ಮಾಡಿದ್ದು ಮಾತ್ರ ಅಲ್ಲ, ಅವರಿಗೆ ಯಾವುದೇ ಪ್ರಶಸ್ತಿ ಕೊಡಲಿಲ್ಲ. ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ ಯಾವುದೇ ಪ್ರಶಸ್ತಿಯನ್ನ ಕೊಡಲಿಲ್ಲ ಕಾಂಗ್ರೆಸ್ ಪಾರ್ಟಿ. ಅಟಲ್ ಬಿಹಾರಿ ವಾಜಪೇಯಿ ಯಾವಾಗ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ VP ಸಿಂಗ್ ಅವರಿಗೆ ಮನವಿ ಮಾಡ್ತಾರೆ. ಅದರ ನಂತರ ಅವರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪ್ರಶಸ್ತಿ ಕೊಡಬೇಕು. ಭಾಜಪ ಸರ್ಕಾರ ಅಂಬೇಡ್ಕರ್ ಅವರ ಕುರಿತಾದ ಪಂಚಧಾಮಗಳನ್ನು ಸರ್, ತಮ್ಮ ವಿರುದ್ಧ ಈಗ ಬಂದಿರುವಂತ ಆರೋಪ ಸರ್, ತಾವು ಒಂದು ಅವಾಚ್ಯವಾದ ಶಬ್ದವನ್ನು ಬಳಸಿದ್ದೀರಿ ಸಚಿವೆಗೆ ಅನ್ನುವಂತ ಆರೋಪ, ತಮ್ಮ ವಿರುದ್ಧ ದೂರು, ವಿಡಿಯೋ ಪರಿಶೀಲನೆ ಆಗ್ತಾ ಇದೆ. ಅವ್ರದ್ದು ತಪ್ಪು ಆರೋಪ, ವಿಡಿಯೋ ಪರಿಶೀಲನೆ ಆಗಲಿ, ಆಮೇಲೆ ನಾ ಮಾತಾಡ್ತೀನಿ. ತಮಗೇನಂತ ಅಂದ್ರು ಅಂತ ತಾವೇನಾದ್ರು ಪ್ರವೋಕ್ ಆದ್ರ? ಇಲ್ಲ, ನಾನೀಗೇನು ಮಾತಾಡಕ್ಕೆ ಹೋಗಿಲ್ಲ. ನೀವು ಏನು ಈ ಪ್ರಶ್ನೆ ಕೇಳ್ತಿದ್ದೀರಿ ಅದಕ್ಕೆ ಸಂದರ್ಭ ಅಲ್ಲ ಕೊಡೋದಕ್ಕೆ. ಏನು ನಡೀತು ಸರ್? ನಾನು ಯಾರನ್ನೂ ವೈಯಕ್ತಿಕವಾಗಿ ಆ ರೀತಿ ನಿಲ್ಲಿಸೋ ಸ್ವಭಾವನಲ್ಲ. ಅವರಿಗಂತೂ ನಿಲ್ಲಿಸಿಲ್ಲ. ಅವ್ರು ಯಾಕೆ ಹಂಗೆ ಅನ್ಕೊಂಡ್ರು ಅಂತ ನಂಗೆ ಗೊತ್ತಿಲ್ಲ. ಈಗಾಗಲೇ ಏನು ನಡೀತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ನಾನು ಹೇಳಿದ್ನಲ್ಲ, ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್, ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್. ಈಗ ಅಂಬೇಡ್ಕರ್ ಅವರ ಹೆಸರನ್ನ ಇಟ್ಕೊಂಡು ಸುಳ್ಳು ಆರೋಪ ಮಾಡುವ ಕೆಲಸವನ್ನ ಮಾಡ್ತಾ ಇದೆ. ಸತ್ತಾಗ ಅಪಮಾನ ಮಾಡಿದ್ದು ಯಾರು? ಕಾಂಗ್ರೆಸ್. ಹಂಗೆ ಅಂಬೇಡ್ಕರ್ ಅವರನ್ನ ಸ್ಮಾರಕವನ್ನ ಡೆವಲಪ್ ಮಾಡೋಕ್ಕೆ ಏನಾದ್ರು ಕಾಂಗ್ರೆಸ್ ಸಹಾಯ ಮಾಡಲಿಲ್ಲ. 5 ಅವರ ಪಂಚಧಾಮಗಳನ್ನ ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು BJP ಸರ್ಕಾರ. ನವೆಂಬರ್ 26ರಂದು ಲಾ ಡೇ ಅಂತ ಕರಿತಾ ಇದ್ರು. ಮೋದಿಯವರು ಬಂದ ಮೇಲೆ ಅದನ್ನು ನವೆಂಬರ್ 26ನೇ ತಾರೀಕನ್ನು 2015